ರೆಬನ್ ಹಿರಾಮುಖೇನವಾಗಿ ಖಾತೆ ಶುಭಾರಂಭಿಸಿದೆ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಎಸ್ಡಿಎಂನ ದಾಳಿಗಾರ ಎದೆ ಸಂಖ್ಯೆ 5ರಲ್ಲಿ ಗುರುತಿಸಿಕೊಂಡ ಆಟಗಾರ ಉಳ್ಳಾಲದ ಅಂಕಣದಲ್ಲಿ ಅತಿ ಹೆಚ್ಚು ಕಬಡ್ಡಿ ಆಟಗಳನ್ನು ಹೊಂದಿರುವ ತವರು ಎದುರದು ಉಳ್ಳಾಲ. ಕಬಡ್ಡಿಯ ಪ್ರೀತಿಯಿಂದಾಗಿ ಅಭಿಮಾನಿಗಳು ಉಳ್ಳಾಲದಿಂದ ಆಗಮಿಸಿದ್ದಾರೆ. ಉಳ್ಳಾಲಕ್ಕೂ ಕಬಡ್ಡಿಗೂ ಬಜೆಪಿಗೂ ದೊಡ್ಡ ಸಂಬಂಧ ಇದೆ. ಚುರುಕಿನ ಪಾದಚಲನೆಯೊಂದಿಗೆ ಒಂದು ಅಂಕಗಳೊಂದಿಗೆ ವಿದ್ಯಾರ್ಜನೆಯ ದಾಳಿಗಾರನ ಪಾದಗಳು ಹಿಡಿದಗರಣ ಭದ್ರಭಗಸೆ ಬಂಧನದೊಂದಿಗೆ 1-1 ಎರಡು ತಂಡಗಳು 1-1 ಸಮಾನ ಅಂಕಗಳೊಂದಿಗೆ ಪಂದ್ಯ ಆರಂಭ ಕಂಡುಕೊಂಡಿದೆ. ಇದೀಗ ಉಳ್ಳಾಲದ ಅಂಕಣದಲ್ಲಿ ಎಸ್ಡಿಎಂನ ಉಜಿರೆಯ ಆಟಗಾರನ ಪರಾಕ್ರಮ ಚಾಲನೆಯನ್ನು ಕಂಡುಕೊಂಡಿದೆ. 8, 7, 6, 5. ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಮತ್ತೆ ದಾಳಿಯಲ್ಲಿ ಚವ್ವನ ದಾಳಿಯನ್ನು ಮುಂದುವರಿಸಿಕೊಂಡು ಉಜಿರೆಯ ಅಂಕಣದಲ್ಲಿ ತಮ್ಮ ಕಬಡ್ಡಿಯ ಛಾಪನ್ನು ಮೂಡಿಸ್ತಾ ಇದ್ದಾನೆ. ನೀಲಕಾಯದ ಉದ್ದನೆಯ ಆಟಗಾರ ಪ್ರಸ್ತುತ ಮಂಗಳೂರಿನ ಬಲಿಷ್ಠ ವಿದ್ಯಾಸಂಸ್ಥೆಯಾದ ಮಿಲಗ್ರಿಸ್ ಈ ಕಾಲೇಜ್. ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ ಅಂಕಿಅಂಶ ಪಟ್ಟಿಯಲ್ಲಿ 2-1. ಬಲಿಷ್ಠ ಸ್ವಾಮಿ ಕೊರಗಜ್ಜ ವಿರುದ್ಧವಾಗಿ ಫೈನಲ್ನಲ್ಲಿ ಯಾರು ಸೆಣಸಾಡ್ತಾರೆ ನಿರೀಕ್ಷೆಯಲ್ಲಿ ಎರಡು ತಂಡಗಳಿಗೆ 1-1. ಎರಡು ತಂಡದ ಆಟಗಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶ್ರವಣ ರಾಷ್ಟ್ರಮಟ್ಟದ ತರಬೇತರ ಆಕಾಶ್ ಶೆಟ್ಟಿ ಇವರ ಗರಡಿಯಲ್ಲಿ ಪಳಗಿದಂತಹ ಆಟಗಾರರ ಪಟ್ಟಿ ಪ್ರಸ್ತುತ ಮಿಲಗ್ರಿಸ್ ಕಾಲೇಜ್ ತಂಡವನ್ನು ಪ್ರತಿನಿಧಿಸುವ ಕಾಲೇಜು ವಲಯ ಮಟ್ಟದಲ್ಲಿ ಮಿಲಗ್ರಿಸ್ ತಂಡವನ್ನು ಪ್ರತಿನಿಧಿಸುವ ಆಟಗಾರ ದಾಳಿಯಲ್ಲಿ ಮಿತಿನ್ ಗೌಡ ಚುರುಕಿನ ಪಾದ ಚಲನೆಯೊಂದಿಗೆ ಉಳ್ಳಾಲದ ಹೈಡ್ರೋಜನ್ ಬಾಯ್ ಯಾವ ಸಂದರ್ಭದಲ್ಲೂ ಪಂದ್ಯದ ದಾಳಿಯಲ್ಲಿ ತಿರುಗಿಸಬಂತ ದಾಳಿಗಾರ ಎಸ್ ತಡೆಗೋಡೆಯಲ್ಲಿ ಬಿರುಕು ಅವಲಿ ಅಂಕೆಗಳು. ಮತ್ತೆ ಶ್ರವಣ ಇನ್ನೂ ಕೇವಲ 1 ಪಂದ್ಯಾಟಗಳು ಮಾತ್ರ ಬಾಕಿ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದೆ. ಮತ್ತೊಂದು ಬೋನಸ್ ವಿಶ್ರಾಂತಿಗಾಗಿ ಮನವಿ. ತುರ್ತು ಸಭೆ 5-4 ಸ್ಪಷ್ಟ 1 ಅಂಕಗಳ ಮುನ್ನಡೆಯಲ್ಲಿ ವಿದ್ಯಾಂಚನೆಯ ಉಳ್ಳಾಲ. ಐದು 4ರಲ್ಲಿ ಪಂದ್ಯಾಟ ಸಾಗ್ತದೆ. ಮತ್ತೆ ಚುರುಕಿನ ಪಾದ ಚಲನೆಯೊಂದಿಗೆ ಎಸ್ಡಿಎಂನ ಆಟಗಾರ 9, 8, 7
ಬಲಿಷ್ಠ ಸ್ವಾಮಿ ಕೊರಗಜ್ಜೆ ತಂಡವನ್ನು ಯಾರು ಫೈನಲ್ ಅಲ್ಲಿ ಸೆಣಸಾಡ್ತಾರೋ ಚಾಂಪಿಯನ್ ಯಾರು ಯಾರಾಗ್ತಾರೆ ನಮ್ಮ ನಿರೀಕ್ಷೆಯಲ್ಲಿ. ಶ್ರವಣ ಅವಳಿ ಅಂಕಗಳು 7-4. ಆಟದಂಕಣದಲ್ಲಿ ಆಟಗಾರರ ಗಣ್ಯರು ಆಟದ ಮೊದಲು ಆಟದ ನಂತರ ಆಪ್ತ ಸ್ನೇಹಿತರಾಗಿರುವ ಆಟಗಾರರ ಸಮ್ಮೇಳನದೊಂದಿಗೆ ಕಬಡ್ಡಿ ಪಂದ್ಯಾಟ. ಅಣ್ಣ, ಭವಿಷ್ಯದ ಆಟಗಾರರು ಮುಂದೊಂದು ದಿನ ನಮ್ಮ ದೇಶವನ್ನು ಪ್ರತಿನಿಧಿಸುವ ಆಟಗಾರರ ಹಿನ್ನೆಲೆಯಲ್ಲಿ ಇಂಥ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದೇವೆ. ಆಡುವ ಆಟ ಬೇಕು, ಆಡಿಸುವ ಚಟ ಸಂಘಟಕರಲ್ಲಿದೆ. ಆಡುವ ಆಟ ಮಾತ್ರ ಬೇಕು, ಚರ್ಚಿಸುವಂತಿಲ್ಲ. ಅನವಶ್ಯವಾಗಿ ಚರ್ಚೆಗೆ ಅವಸ್ಪದ ಮಾಡಿಕೊಡಬೇಡಿ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಲ್ಲಿ ಸರಿಸುಮಾರು 15 ಜನ ತೀರ್ಪುಗಾರರ ಮಂಡಳಿ ನಮ್ಮಲ್ಲಿದೆ. ಆಡಿದ್ದೀರಾ, ಸಂಘಟನೆ ಮಾಡಿದ್ದೀರಾ, ಕಬಡ್ಡಿಯ ಕ್ರೀಡೆಯನ್ನು ಕರಗತ ಮಾಡಿಕೊಂಡಿದ್ದೀರಾ. ಮತ್ತೆ ಮಿಥಿಲ್ ದಾಳಿಯಲ್ಲಿ ಮಿಥಿಲನ ದಾಳಿ ಆರಂಭ ಕಂಡಿದೆ. 6 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ ಕಂಡುಕೊಂಡಿದೆ. ತೀರ್ಪುಗಾರರ ಕೈಯಲ್ಲಿರುವ ಬೆರಳು ಎಷ್ಟು ನೆಟ್ಟಗೆಂಬ ನಿರೀಕ್ಷೆಯಲ್ಲಿ ಎಲ್ಲರ ಚಿತ್ತ ತೀರ್ಪುಗಾರರತ್ತ 4 ಅಂಕಗಳು. ಸೂಪರ್ ರೈಟ್, ಸೂಪರ್ ರೈಟ್. ಆಡುವ ಆಟಗಾರರು ಎಷ್ಟು ಅವಶ್ಯಕತೆ ಅಷ್ಟೇ ತರಬೇತುಗಳು. ಮತ್ತೆ ದಾಳಿಯಲ್ಲಿ ಮಿಥಿಲ್ನ ಗರ್ಜನೆ ಆರಂಭ ಕಂಡುಕೊಂಡಿದೆ. ಆದರೆ ಮಂಗಳೂರಿನ ಮೀನು ಇನ್ನು ಗರ್ಜನೆ ಆರಂಭಿಸಬೇಕಾಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ ಕಂಡುಕೊಂಡಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 6-11 ಪಂದ್ಯಾಟ ಸಾಗ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ತಪ್ಪು ಮಾಡಿದ್ಯಾ, ಅಂತರ ಕಡಿಮೆ ಆಗ್ತಾ ಇದೆ. ವಿದ್ಯಾಂಚನ ವಿಶ್ರಾಂತಿ. ತೀರ್ಪುಗಾರರ ಒಪ್ಪಂದದ ಮೇರೆಗೆ ವಿಶ್ರಾಂತಿಗೆ ಮನವಿ ಮಾಡಿದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 7-11 ಸ್ಪಷ್ಟ 4 ಅಂಕಗಳ ಮುನ್ನಡೆಯಲ್ಲಿ ವಿದ್ಯಾಂಚನೆಯ ಅಂತರ ಕಡಿಮೆ ಆಗ್ತಾ ಇದೆ. ಮಿಥಿಲಗೌಡನ ಗರ್ಜನೆ ಆರಂಭ ಕಂಡು ಇದೀಗ ಮತ್ತೆ ದಾಳಿಯಲ್ಲಿ ರನ್ನಿಂಗ್ ಮಿಷನ್, ರೈಡರ್ ಮಿಷನ್ ಎಂಬ ಬಿರುದಾಗಿದೆಯ ಮಂಗಳೂರು ಬಳುಕುವ ಮೀನು ಮುನಾ. ಇದೇ ಸಂಖ್ಯೆ 3ರಲ್ಲಿ ಗುರುತಿಸಿಕೊಂಡ ಆಟಗಾರ ಮುನಾ. 9, 8, 7. ಹನ್ನೆರಡು 7. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ಶ್ರವಣ. ಒಂದು ಭಾಗದಲ್ಲಿ ಶ್ರವಣ ಇರ ದಾಳಿಯನ್ನು ಮುಂದುವರಿಸಿಕೊಂಡು ಸ್ಪಷ್ಟ 5 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗ್ತದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ಮತ್ತೆ ಬುಲ್ಲಾಳದ ಅಂಕಣದಲ್ಲಿ SDMನ ದಾಳಿಗಾರ
ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ದಾಳಿಯಲ್ಲಿ ಶ್ರವಣ. ಇದೇ ಸಂಖ್ಯೆ 5ರಲ್ಲಿ ಗುರುತಿಸಿಕೊಂಡಿರುವ ಆಟಗಾರ ಶ್ರವಣ. ಮಾಡು ಇಲ್ಲವೇ ಮಾಡಿ, ಕರೋ ಯಾ ಮರೋ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ. ನಿದ್ದೆಯ ಮಂಪರ್ನಲ್ಲಿರುವಂತಹ ತುಲನಾ ಟ್ರೋಫಿ 2025 ಪ್ರಧಾನ ವೇದಿಕೆಯಲ್ಲಿ ನಿದ್ದೆಯಲ್ಲಿರುವವರು ಎಲ್ಲರೂ ಎಚ್ಚೆತ್ತುಕೊಳ್ಳಿ. ಬೋನಸ್. ಮಾಡು ಇಲ್ಲವೇ ಮಾಡಿ. ನಿದ್ದೆಯಲ್ಲಿರುವಂತಹ ಸ್ವಯಂ ಸೇವಕರು ಎಚ್ಚೆತ್ತುಕೊಳ್ಳಿ. ಇನ್ನೇನು ಒಂದು ಪಂದ್ಯಾಟ ಮಾತ್ರ ಬಾಕಿ ಇದೆ. ಸೂಪರ್ ಟ್ಯಾಕಲ್. ಅವಲಿ ಅಂಕಗಳು. ಅಂತರ ಕಡಿಮೆ ಆಗ್ತಾ ಇದೆ. ಅಂತರ ಕಡಿಮೆ ಆಗ್ತಾ ಇದೆ. ಸೂಪರ್ ಟ್ಯಾಕಲ್. ಪ್ರಧಾನ ವೇದಿಕೆಯಲ್ಲಿ ನಿದ್ದೆಯಲ್ಲಿರುವವರನ್ನು ಬರೆಯವರು ಎಬ್ಬಿಸಿ. ಏಕೆಂದರೆ ಫೈನಲ್ ಪಂದ್ಯಾಟದಲ್ಲಿ ಕೇವಲ ಒಂದು ಮಾತ್ರ ಪಂದ್ಯಾಟಗಳು ಆಗಬೇಕಾಗಿದೆ. ಮತ್ತೆ ಬೆಂಗಳೂರಿನ ಬಲಕುವ ಮೀನು ಮುನಾ. ಇದೇ ಸಂಖ್ಯೆ 3ರ ಆಟಗಾರ ಮುನಾ. ಎಸ್ಟಿಎಂನ ಭದ್ರಕೋಟೆಯಲ್ಲಿ ದಾಳಿಯನ್ನು ಮುಂದುವರಿಸಿಕೊಂಡು ಚುರುಕಿನ ಪಾದಚಲೆ, ಶರವೇಗದ ದಾಳಿಗಾರ ಮುನ್ನಾ. ಮತ್ತೆ ಎಸ್ಡಿಎಂ ನಾಟಕರ ಉಲ್ಲಲದ ಭದ್ರಕೋಟೆಯಲ್ಲಿ ದಾಳಿಯನ್ನು ಮುಂದುವರಿಸಿಕೊಂಡು ಅವಲಿ ಅಂಕಗಳು. ಅವಲಿ ಅಂಕಗಳು. ಅಂತರ ಕಡಿಮೆ ಆಗ್ತಾ ಇದೆ. ಅಂತರ ಕಡಿಮೆ ಆಗ್ತಾ ಇದೆ. ಹದಿನಾಲ್ಕು 12. ಇಡೀ ಪಂದ್ಯದ ಚಿತ್ರವನ್ನೇ ಬದಲಾಯಿಸಿದಂಥ ದಾಳಿಗಾರ ಎಸ್ಡಿಎಂನ ಪರವಾಗಿ ದಾಳಿಯಲ್ಲಿ ಚೇತನ್. ಎಸ್ಡಿಎಂನ ಪರವಾಗಿ ಚೇತನ. ಎಸ್ಡಿಎಂನ ತಂಡದ ಎಸ್ ಇದರೊಂದಿಗೆ ಸಮ 14 ಸಮಬಲ 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 ಸಮಬಲ. ಈಗ ಪಂದ್ಯಕ್ಕೆ ಜೀವ ಕಲೆ ಬಂತು. ಓ 14. ಬಲಿಷ್ಠ ಸ್ವಾಮಿ ಕೊರಗಜ್ಜ ವಿರುದ್ಧವಾಗಿ ಯಾರು ಫೈನಲ್ ನಲ್ಲಿ ಸೆರೆಸಾಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಅತ್ತ ಎಸ್ಡಿಎಂ, ಇತ್ತ ವಿದ್ಯಾಂಚನೆಯು. ಎಲ್ಲವೂ ಯಕ್ಷ ಪ್ರಶ್ನೆಯಾಗಿದೆ. ಕಬಡ್ಡಿ ಎನ್ನುವಂಥ 3 ಅಕ್ಷರದಲ್ಲಿ, ಅದೃಷ್ಟ ಎನ್ನುವಂಥ 3 ಅಕ್ಷರದಲ್ಲಿ ವಿಜಯಲಕ್ಷ್ಮಿಯನ್ನು ಕೂಡ ಚಂಚಲೆ. 14 ಸಮಬಲದೊಂದಿಗೆ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು 4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ ಕಂಡುಕೊಂಡಿದೆ. ಮತ್ತೆ ಬೆಂಗಳೂರಿನ ಬಲಕುವ ಮೀನು 15-14.
ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ 15 ಸಮಬಲ ಮತ್ತೆ ಶ್ರವಣ 15 ಸಮಬಲದೊಂದಿಗೆ ಯಾರು ಫೈನಲ್ ನಲ್ಲಿ ಸೆಣಸಾಡ್ತಾ ಎಂಬ ನಿರೀಕ್ಷೆಯಲ್ಲಿ ನೀಲಕಾಯದ ಉದ್ದದೆಯ ಶರೀರದ ಲಾಭವನ್ನು ಪಡೆದಂತ ಶ್ರವಣ ಎಸ್ 16-15 ಮತ್ತೆ ದಾಳಿಯಲ್ಲಿ ಚೇತನ್ 7, 6, 5, 4. ಕೋರ್ನಲ್ಲಿ ಶ್ರವಣ ಗೌಡ ಮತ್ತೆ ಮಿಥಿಲನ ದಾಳಿ ಆರಂಭ ಕಂಡುಕೊಂಡಿದೆ 16-15 ಪಂದ್ಯಾಟ ಸಾಗ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ಪ್ರಥಮಾರ್ಧ ಮುಗಿದಿಲ್ಲ, ಲೆಕ್ಕಾಚಾರದ ಸಮಯ ಬಂದಿಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 16-15 ನಾವಿದ್ದೇವೆ. 8, 7, 6. Do or die. ರೈಟ್, ಮಾಡು ಇಲ್ಲವೇ ಮಡಿ, ಕರೋ ಯಾ ಬರೋ, ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ. ಥರ್ಡ್ ರೈಟ್, ಈಗಾಗಲೇ ಬಿಗ್ ಬಾಸ್ ಸಮಯ 4:30 ತಲುಪಿದೆ. 5:30 ಗಂಟೆಗೆ ಪಂದ್ಯಾಟವನ್ನು ಮುಗಿಸಬೇಕು. ಎಸ್ ಜಿಗಿತ ನೆಗೆತ ಕುಣಿತ, ಕಬಡ್ಡಿ ಅಂಕಣದೊಳಗೆ ತಕದಿಮಿತ, ಮತ್ತೆ ಸಮಬಲ. ಒಂದು ಭಾಗದಲ್ಲಿ ಮಹಾಬಲ, ಮತ್ತೊಂದು ಕಡೆ ಪಿರಬಲ. ಹದಿನಾರು ಸಮಬಲದೊಂದಿಗೆ ಮತ್ತೆ ಎಸ್ ಪ್ರಥಮಾರ್ಧ ಮುಗಿದಾಗ 16 ಈಚ್. 16 ಫೈನಲ್ ಪ್ರವೇಶ ಪಡೆದಂತ ಸ್ವಾಮಿ ಕೊರಗ ಚಂದನದ ಆಟಗಾರರೇ, ದಯವಿಟ್ಟು ಮಲಗಿದ್ದಲ್ಲಿ ಎದ್ದು ಹೇಳಿ. ಎಸ್ ಪ್ರಥಮಾರ್ಧ ಮುಗಿದಾಗ 16 ಈಚ್. 16 ಸಮಬಲದೊಂದಿಗೆ ಎಸ್ ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು ಲೈನ್ ಅಂಪೈರ್ ಎಸ್ ಅಣ್ಣ, ಔಟದ ಆಟಗಾರರ ಆಸನವನ್ನು ಸ್ವೀಕರಿಸಿ. ನಾಲ್ಕು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ ಕಂಡುಕೊಂಡು 16 ಸಮಬಲದ ಹೋರಾಟದಲ್ಲಿ ಮತ್ತೆ ದಾಳಿಯಲ್ಲಿ ಮಿಥಿಲನ ದಾಳಿ ಆರಂಭ ಕಂಡುಕೊಂಡಿದೆ. 5 ಜನ ಡಿಫೆಂಡರ್ಗಳ ಮಧ್ಯೆ ಮಿಥಿಲನ ದಾಳಿ ಆರಂಭ ಕಂಡುಕೊಂಡಿದೆ. ಎರಡು ತಂಡದಲ್ಲೂ ಆಹಾ ದಾಳಿಗಾರನ ಬಂಧನವಾಗಿದೆ. ಹೋರಾಟ ಅಣ್ಣ, ಬಿಡು
ಬಿಡು ಬಿಡು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಂದು ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶ್ರವಣ್ ಗೌಡ, ಶ್ರವಣ್ ಹಿರಾ. ಹದಿನೇಳು 16. ಎಸ್ ಚುರುಕಿನ ಪದ ಚಲನೆ ಶ್ರವಣ್ ಗೌಡನ 6, 5, 4, 3. ಎಸ್ ಮತ್ತೊಂದು ಅಂಕ ಸಂಪಾದನೆಯೊಂದಿಗೆ ಇಡೀ ಪಂದ್ಯದ ಚಿತ್ರವನ್ನು ಬದಲಾಯಿಸಬಲ್ಲದ ಒಬ್ಬ ನೀಲಕಾಯದ ಎಸ್ 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 ಒಂದು ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಡುವ ಆಟಗಾರರಿಂದಲೂ ಆ ತಂಡದ ತರಬೇತುವನ್ನು ಗಮನಿಸಬೇಕು. 8, 7, ವಿಶೇಷವಾಗಿ ಆಕಾಶ್ ಶೆಟ್ಟಿ 5, ಇಡೀ ಕಬಡ್ಡಿಗೋಸ್ಕರ ಸರ್ವಸ್ವ ಕಬಡ್ಡಿಗೆ ತ್ಯಾಗ ಮಾಡಿದಂತ ಆಟಗಾರ ಈ ಬಾರಿ ತರಬೇತಿಯಲ್ಲಿ ಆಕಾಶ್ ಶೆಟ್ಟಿ. ಎಸ್ 7, ಎರಡು ತಂಡಗಳಿಗೂ ಸಮಾನಾಂಕ 1-1, 19-18. ಒಂದು ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಂದು ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 19-18. ಸೂಪರ್ ಟ್ಯಾಕಲ್. ಸೂಪರ್ ಟ್ಯಾಕಲ್ 20-19. ಮತ್ತೆ ಮಂಗಳೂರಿನ ಮೀನು. 20-19ರಲ್ಲಿ ಮಂಗಳೂರಿನ ಮೀನು ಎಸ್ಡಿಎಂನ ಕೋಟೆಯೊಳಗೆ ದಾಳಿಯನ್ನು ಮುಂದುವರಿಸಿಕೊಂಡು 20-19ರಲ್ಲಿ 9, 8, 7, 6, 5, 4. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 20-19ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಇನ್ನು ಕೂಡ ಲೆಕ್ಕಾಚಾರದ ಸಮಯ ಬಂದಿಲ್ಲ. ಮತ್ತೆ ವಿಶ್ರಾಂತಿಗೆ ಮನವಿ. ತುರ್ತು ಸಭೆ, ಗುಪ್ತ ಸಮಾಲೋಚನೆ. ದ್ವಿತೀಯಾರ್ಧದಲ್ಲಿ ಪ್ರಥಮ ವಿಶ್ರಾಂತಿಗೆ ಮನವಿ. ತಂಡದ ತರಬೇತುದಾರ ಆಕಾಶ್ ಶೆಟ್ಟಿ ಅವರಿಂದ ವಿಶ್ರಾಂತಿಗೆ ಮನವಿ. ತೀರ್ಪುಗಾರರ ಒಪ್ಪಂದದ ಮೇರೆಗೆ ವಿಶ್ರಾಂತಿಗೆ ಮನವಿ ಮಾಡಿದರೆ ಅಂಕಿಅಂಶ ಪಟ್ಟಿಯಲ್ಲಿ 20-19. ಸ್ಪಷ್ಟ 1 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. 4.5 ಗಂಟೆ ಕಳೆದರೂ ರಕ್ತ ಬಿಸಿ ಏರ್ತಾ ಇದೆ. ಯಾರಿಗಾದ್ರೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇದ್ದವರು ಈ ಪಂದ್ಯಾಟ ನೋಡಬೇಡಿ, ಯಾಕೆಂದ್ರೆ ಹೈ ವೋಲ್ಟೇಜ್ ಪಂದ್ಯಾಟ. ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಹೈ ವೋಲ್ಟೇಜ್ ಪಂದ್ಯಾಟ. ಮತ್ತೆ ಮಂಗಳೂರಿನ ಮೀನು. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 1 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಚಾಂಪಿಯನ್ ಆದಲ್ಲಿ 50,000, ರನ್ನರ್ಸ್ ಆದಲ್ಲಿ 25,000. Do or die. ರೈಟ್. ಮಾಡು ಇಲ್ಲವೇ ಮಾಡಿ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ ಫೈನಲ್ ಪ್ರವೇಶ ಪಡೆದಂತ ಸ್ವಾಮಿ ಕೊರಗಜ್ಜ ತಂಡದ ಆಟಗಾರರೇ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ಅವಲಿ ಅಂಕಗಳು. Do or die. 22-19. ಮತ್ತೆ ದಾಳಿಯಲ್ಲಿ ಚೇತನ್.
ಅಂತರ ಕಡಿಮೆ 20-22 ಮತ್ತೆ ಮಿಥಿಲ್ 5 ಜನ ಡಿಫೆಂಡರ್ಗಳ ಮಧ್ಯೆ ಮಿಥಿಲನ ದಾಳಿ ಆರಂಭ ಕಂಡುಕೊಂಡಿದೆ. ಮಿಥಿಲ ಇಪ್ಪತ್ತು 22 ಇನ್ನು ಕೂಡ ವಿಜಯಲಕ್ಷ್ಮಿ ಚಂಚಲೆ ಮತ್ತೆ ದಾಳಿಯಲ್ಲಿ ಚೇತನ್ 4 ಜನ ಡಿಫೆಂಡರ್ಗಳ ಮಧ್ಯೆ ಚೇತನನ ದಾಳಿ ಆರಂಭ ಕಂಡುಕೊಂಡಿದೆ. ಸ್ಪಷ್ಟ 2 ಅಂಕಗಳ ಮುನ್ನಡೆಯಲ್ಲಿ ವಿದ್ಯಾಂಜನೇಯ. ಮತ್ತೆ ದಾಳಿಯಲ್ಲಿ ಮಂಗಳೂರಿನ ಮೀನು ಮುನಾ ಶರವೇಗದ ದಾಳಿಗಾರ. ಆ ಬಂದೂಕಿನಿಂದ ಗೋಲಿ ಎಷ್ಟು ರಭಸದಲ್ಲಿ ಬರ್ತೋ ಅಷ್ಟೇ ರಭಸದಲ್ಲಿ ದಾಳಿ ಮಾಡಂತ ದಾಳಿಗಾರ ಮುನಾ. ಉಜಿರೆಯ ಅಂಕಣದಲ್ಲಿ ದಾಳಿಯ ಪರಾಕ್ರಮವನ್ನು ಮುಂದುವರಿಸಿಕೊಂಡು 20-22 Do or die. ರೈಟ್ ಮಾಡು ಇಲ್ಲವೇ ಮಾಡಿ. ಅಭಿಮಾನಿಗಳಿಗೆ ಯಕ್ಷ ಪ್ರಶ್ನೆಯಾಗಿದೆ. ಯಾರು ಸ್ವಾಮಿ ಕೊರಗಜ್ಜ ವಿರುದ್ಧವಾಗಿ ಫೈನಲ್ನಲ್ಲಿ ಸೆರೆಸಾಡ್ತಾರೆ ಎಂಬ ನಿರೀಕ್ಷೆ ಎಲ್ಲರೂ ಯಕ್ಷ ಪ್ರಶ್ನೆಯಾಗಿದೆ. ವಿಜಯಲಕ್ಷ್ಮಿಯನ್ನು ಕೂಡ 9, 8, 7, 6, 5, 4, 3, 2. Do or die. ರೈಟ್ 23-20 23-20 ಎಸ್ ಹೋರಾಟ ಅಣ್ಣ ಬಿಡು 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 ಬಿಡು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 24-20 ಸೂಪರ್ ಟ್ಯಾಕಲ್ ಆನ್ ಆಗಿದೆ. 24-20ರಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟವಾಗಿದೆ. ವಿಜಯಲಕ್ಷ್ಮಿ ಇನ್ನು ಕೂಡ ಚಂಚಲೆ. ಎಂತೆಂಥ ಪಂದ್ಯಾಟಗಳು ಗೆದ್ದಂತ ಇತಿಹಾಸ ನಮ್ಮಲ್ಲಿದೆ, ಎಂತೆಂಥ ಪಂದ್ಯಾಟಗಳು ಸೋತಂತ ಉದಾಹರಣೆ ಕೂಡ ನಾವು ನೋಡಿದ್ದೇವೆ. ಕಬಡ್ಡಿ ಎನ್ನುವಂಥದ್ದು ಅದೃಷ್ಟದ ಆಟ. ಯಾವ ತಂಡ ಹೋರಾಡಿ ಮತ್ತೆ ದಾಳಿಯಲ್ಲಿ ಚೇತನ್ SDMಗೆ ಚೇತನವಾಗುತ್ತಾನೋ ಏನು ಮಾಡುತ್ತಾನೆಂಬ ಯಕ್ಷ ಪ್ರಶ್ನೆಯಾಗಿ ಬೆಳೆದಿದೆ. 24-20 ಎಸ್ ದಾಳಿಗಾರನ ಬಂಧನ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಲು ಶತಕ ಪೂರ್ತಿ. ಮತ್ತೆ ಶ್ರವಣ್ ಚವಾ ಇಪ್ಪತ್ತೈದು 20ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 8, 7, 6, 5, 4, 3. Or die. ಥರ್ಡ್ ರೈಟ್. ಒಂದು ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ, ಮತ್ತೊಂದು ಭಾಗದಲ್ಲಿ ಥರ್ಡ್ ರೈಟ್. ಮಾಡು ಇಲ್ಲವೇ ಮಾಡಿ. ಕೊನೆಯ 5 ನಿಮಿಷ ಎಂಬ ಸಂದೇಶ ರವಾನೆ ಆಗಿದೆ. ಕೊನೆಯ 5 ನಿಮಿಷ 26-20 ಕೊನೆಯ 5 ನಿಮಿಷ ಎಂಬ ಸಂದೇಶ. ಎಸ್ ಅವಲಿ ಅಂಕಗಳು ಬೋನಸ್ +1 ಅವಲಿ ಅಂಕಗಳು ಬೋನಸ್ +1
22-26, 22-26. ಒಂದು ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೊನೆಯ 4 ನಿಮಿಷ ಎಂಬ ಸಂದೇಶ ರವಾನೆಯಾಗಿದೆ. ಮತ್ತೆ ತೀರ್ಪುಗಾರರ ಮಂಡಳಿಯಿಂದ ತಂಡದ ತರಬೇತುದಾರ ದಯವಿಟ್ಟು ಗಮನಿಸಿ. ವಿದ್ಯಾಂಚನೆಯ ದ್ವಿತೀಯಾರ್ಧದಲ್ಲಿ 2 ಬಾರಿ ವಿಶ್ರಾಂತಿಗೆ ಮನವಿ ಮಾಡಿದ್ದೀರಾ. ಇನ್ನು ವಿಶ್ರಾಂತಿಗೆ ಮನವಿ ಮಾಡುವ ಅವಕಾಶ ನಿಮಗೆ ಇರುವುದಿಲ್ಲ. ದಯವಿಟ್ಟು ಗಮನಿಸಿ. ಆಕಾಶ್ ವಿಶ್ರಾಂತಿಗೆ ಮನವಿ ಮಾಡುವ ಅವಕಾಶ ಮುಗಿದಿದೆ. ಎಸ್ 22-27, 22-27. ಒನ್ ಮ್ಯಾನ್ ಆರ್ಮಿ, SGM ನ ಒನ್ ಮ್ಯಾನ್ ಆರ್ಮಿ ಏನು ಕರಮಾತು ಮಾಡ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ 9, 8, 7, 6. ಎಸ್ 23-30. ಸ್ಪಷ್ಟ 7 ಅಂಕಗಳ ಮುನ್ನಡೆಯಲ್ಲಿ ವಿದ್ಯಾಂಚನೆಯ ಬುಲ್ಲಾಲ. ಸ್ವಾಮಿ ಕೊರಗಜ್ಜ ತಂಡದ ಆಟಗಾರರೇ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಂಡು ಪ್ರವೇಶ ದ್ವಾರಕ್ಕೆ ಬನ್ನಿ. ಇದರಲ್ಲಿ ಫೈನಲ್ ಪ್ರವೇಶ ಯಾವುದೇ ತಂಡ ಆಗಿರಬಹುದು. ಇವರು ಅಂಕಣದಿಂದ ಹೊರಗೆ ಹೋಗುವುದಿಲ್ಲ. 2 ನಿಮಿಷಗಳ ಅಂಕಣದಲ್ಲಿ ಇರ್ತಾರೆ. ಸ್ವಾಮಿ ಕೊರಗಜ್ಜ ತಂಡದ ಆಟಗಾರರು ಪ್ರವೇಶ ದ್ವಾರಕ್ಕೆ ಬನ್ನಿ. ಕೊನೆಯ 3 ನಿಮಿಷ. ಇದರಲ್ಲಿ ಯಾವುದೇ ಫೈನಲ್ ಪ್ರವೇಶ ತಂಡ ಆದರೂ ಅದು ಅಂಕಣದಿಂದ ಹೊರಕ್ಕೆ ಹೋಗುವುದಿಲ್ಲ. ಇಲ್ಲಿ ಇರ್ತೇವೆ ಎಂಬ ಸಂದೇಶ ಬಂದಿದೆ. ಅದರ ಜೊತೆ ಸ್ವಾಮಿ ಕೊರಗಜ್ಜ ತಂಡದ ಆಟಗಾರರೇ ಪ್ರವೇಶ ದ್ವಾರಕ್ಕೆ ಬನ್ನಿ. 8, 7, ಎಸ್ ದಾಳಿಗಾರನ ಬಂಧನ. ಅಂತರ ಕಡಿಮೆ ಆಗ್ತಾ ಇದೆ. ಇಪ್ಪತ್ತ 30. ಅಂತರ ಕಡಿಮೆ 25-30. ಇದು ಸೆಮಿಫೈನಲ್ ಹೈ ವೋಲ್ಟೇಜ್ ಪಂದ್ಯ. ಕಟ್ಟಿದ ಕೈಯನ್ನು ಚಪ್ಪಾಲಿ ಹೊಡಿಸುವಂತ ಪಂದ್ಯ. 25-30 ಸ್ಪಷ್ಟ 5 ಅಂಕಗಳ ಮುನ್ನಡೆಯಲ್ಲಿ ಬುಲ್ಲಾಲ ಬೆನ್ನಟ್ಟಿ ಬರ್ತಾ ಇದೆ. SGM 9, 8, 7, 6, 5, 4, 3, 2, 1. ಕೊನೆಯ 2 ನಿಮಿಷ ಎಂಬ ಸಂದೇಶ ರವಾನೆ ಆಗ್ತಾ ಇದೆ. ಇಪ್ಪತ್ತಾರು 30 ಕಟ್ಟಿದ ಕೈಯನ್ನು ಚಪ್ಪಾಲಿ ಹೊಡಿಸುವಂತ ಪಂದ್ಯ. 26-30. ಒಂದು ಭಾಗದಲ್ಲಿ 26, 30. ಕೊನೆಯ 1 ನಿಮಿಷ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ, ಕರೋ ಯಾ ಮರೋ. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ. ಕಬಡ್ಡಿ ಶ್ರೀಮಂತ ಕ್ರೀಡೆಯಾಗಿದೆ. ಹೊಸ ನಿಯಮಗಳು ಜಾರಿಯಲ್ಲಿದೆ.
ಇದು ಒಂದು ನಿಯಮ. ಥರ್ಡ್ ರೈಟ್. Seven, six, five, four, three, two, one, zero. ಎಸ್, ಅಂತಿಮವಾಗಿ ಈ ಫೈನಲ್ನ ಸೆಮಿಫೈನಲ್ನ ಫಲಿತಾಂಶ ಹೊರಬಿದ್ದಿದೆ. ಸೊ 29-30. ಒಂಚೂರು ಬಲ್ಬ್ ಪಾಡ್ಲೆ, ಲೈಟ್ ಪಾಡ್ಲೆ ಪ್ಲೀಸ್, ಲೈಟ್ ಪಾಡ್ಲೆ. ಎಸ್, ಅಂತಿಮವಾಗಿ ಸೊ SDMನ ವಿದ್ಯಾರ್ಥಿಗಳೇ ದಯವಿಟ್ಟು ಇಲ್ಲೇ ಇರಿ. ದೇವ್ ದಯವಿಟ್ಟು ಇಲ್ಲಿ ಬನ್ನಿ. SDM ದಲ್ಲಿ ಬನ್ನಿ. ಬಂಧುಗಳೇ, 8 ತಂಡಗಳಲ್ಲಿ ನಿಮ್ಮ ಮನಗೆದ್ದಂತ ತಂಡ ಯಾವುದು? ನಿಮ್ಮ ಮನಸ್ಪೂರ್ವಕವಾದಂತಹ ಒಂದು ಚಪ್ಪಾಳೆ ಇರಲಿ. ಈ ಪಂದ್ಯಾಕೂಟದುದ್ದಕ್ಕೂ ಅಭೂತಪೂರ್ವ ಆಟ. ಯಾವುದೇ ಒಂದು ಕೋಚ್ ತಂಡದ ಜೊತೆ ಇಲ್ಲ. ಎಲ್ಲರೂ ಕೂಡ ಕಾಲೇಜಿನ ಹುಡುಗರೇ. ಚೇತನಂದ್ರವರ ಬನ್ನಿ. ದೇವ್ ಬನ್ನಿ. ಎಂತಹ ಆಟ, ಎಂತಹ ಪ್ರತಿಭೆ. ಇಂತಹ ಪ್ರತಿಭೆಗಳಿಗೆ ಸೂಕ್ತ ಅವಕಾಶ. ಸೋಲು ಗೆಲುವು, ಸೋಲುದರಲ್ಲಿ ಹಿಂಜರಿಬೇಡಿ. ಇದು ಕೊನೆಯ ತನಕ ನೀವು ಒಂದೇ ಒಂದು ಅಂಕದ ಅಂತರದಲ್ಲಿ ಸೋತಿದ್ದೀರಾ. ಇದು ಸೋಲಲ್ಲ, ಮುಂದಿನ ಗೆಲುವಿಗೆ ಇದು ದಾರಿಯಾಗಿದೆ. ಮತ್ತೊಮ್ಮೆ once again SDM Ujire, really tremendous game. All the best. Chetan, Dev and entire team. Gangaram also played fantastic game. Anyhow, now semi-final second comes on end, and now only one match remains, which is the final match of Bajpe Kabaddi, playing between Vidyanjanaya versus Team Swami Koragaja within 5 minutes.